ನಮಸ್ತೆ ಎಲ್ಲರಿಗೂ. ಇವತ್ತಿನ ದಿನ ಬಂದು ನವರಾತ್ರಿ ಮೊದಲನೇ ದಿನ ಆಗಿರುತ್ತೆ. ತಮ್ನೈಲ್ ನೋಡೇನೆ ಅಂದ್ಕೊಂಡಿರ್ತೀರ ನವರಾತ್ರಿ ಫಸ್ಟ್ ಡೇ ಬ್ಲಾಗ್ ಇದು ಅಂತ ಹೇಳ್ಬಿಟ್ಟು. ನಾನು ಇಷ್ಟು ವರ್ಷಗಳಾಯಿತು ಯಾವಾಗಲೂ ಕೂಡ ನಾನು ದೀಪ ಹಚ್ಚಬೇಕು, 9 ದಿನ ಪೂಜೆ ಮಾಡಬೇಕು, ಅಖಂಡ ದೀಪ ಹಚ್ಚಬೇಕು, ನಾನು ಕೂಡ ನವರಾತ್ರಿನ ಮಾಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಬಟ್ ನವರಾತ್ರಿ ಯಾವಾಗ ಬರುತ್ತೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಸೊ ಈ ಸಲ ನಾನು ಗೊತ್ತಿಲ್ಲ ಏನಕ್ಕೆ ಹಂಗೆ ಅನ್ನಿಸ್ತು ಅಂತ. ಸೊ ಮಾಡಬೇಕು ಅಂತ ಆಸೆ ಆಯಿತು. ಸೊ ಅದರಿಂದ ಆಸೆ ಆಗ್ಬಿಡ್ತು, ಮಾಡಿಬಿಟ್ಟೆ ಅನ್ನೋ ಥರ ಅಲ್ಲ. ಏನೇ ಒಂದು ಮಾಡ್ತೀನಿ ಅಂದ್ರೂ ಮನಸ್ಫೂರ್ತಿಯಾಗಿ ಮಾಡಬೇಕು ನನ್ನ ಪ್ರಕಾರ. ಸೊ ಅದಕ್ಕೇ ದೀಪನ ನಾನು ತರಿಸ್ಕೊಂಡಿದ್ದೆ. ಅದು ದೀಪ ತರಿಸ್ಬೇಕಿದ್ರೆ ಯಾವಾಗಲೂ ಅಷ್ಟೇ ಮಣ್ಣಿನ ದೀಪನ ಜೋಡಿ ದೀಪನ ತರಿಸ್ಬೇಕು, ಸಿಂಗಲ್ ದೀಪನ ತರಿಸ್ಬೇಡಿ. ಸೊ ನಾನು ಜೋಡಿ ದೀಪನ ತರಿಸ್ಕೊಂಡಿದ್ದೆ. ಅದು ಹೊಸ ದೀಪ ಆಗಿರೋದ್ರಿಂದ ಒನ್ ಅವರ್ 1.5 ಅವರು ನೀರಲ್ಲಿ ನೆನೆಯೋಕ್ಕೆ ಇಡಬೇಕು. ಇಲ್ಲ ಅಂದರೆ ಅದು ಸ್ವಲ್ಪ ಮಣ್ಣಿಂದಾಗಿರೋದ್ರಿಂದ ಒಡೆದೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ನಾನು ನೀರಲ್ಲಿ ನೆನೆಯೋಕ್ಕೆ ಇಟ್ಕೊಂಡೆ ಅದನ್ನು. ಬೆಳಿಗ್ಗೆ ಬೇಗನೆ ಎದ್ದೆ. ಇವತ್ತು ಎಲ್ಲ ಮುಗಿಸ್ಬಿಡೋಣ, ಮಕ್ಳಿಗೆ ಬೇರೆ ಎಕ್ಸಾಮ್ ಇದ್ದಿದ್ದರಿಂದ ಎಲ್ಲ ಮಾಡೋಣ ಆಗೋಷ್ಟು ಅಂತ ಹೇಳ್ಬಿಟ್ಟು ನಾನು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಮಕ್ಕಳು ಕೂಡ ಫಸ್ಟ್ ಡೇ ಅದು ಎಕ್ಸಾಮು ಸ್ಟಾರ್ಟ್ ಆಗಿದ್ದು. ಅದಕ್ಕೇ ನಾನು ಮಕ್ಕಳನ್ನೆಲ್ಲ ಕಳಿಸೋಣ ಆದಷ್ಟು ಬೇಗ. ಈಗ ಮಕ್ಕಳು ಏನೋ ಸ್ವಲ್ಪ ಮನೇಲಿದ್ದರೆ ಟಿಫನ್ದು ಎಲ್ಲ ಸ್ವಲ್ಪ ಲೇಟೇ ಆಗುತ್ತೆ. ಬಟ್ ಮಕ್ಳಿಗೂ ಸ್ಕೂಲ್ ಇರೋದ್ರಿಂದ ಈ ಕಡೆ ಈ ಕೆಲಸಗಳ್ನೂ ಮಾಡಿ, ಆ ಕಡೆ ಆ ಕೆಲಸಗಳ್ನೂ ಮಾಡಿ ಎಲ್ಲ ಮಾಡ್ಕೋಬೇಕಲ್ವ. ಸೊ ಅದಕ್ಕೇ ನಂದು ಬರೀ ಎಲ್ಲ ಹಿಂದಿನ ದಿನವೇ ಮಾಡಿಬಿಟ್ಟಿದ್ದಿದ್ರೆ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ರಿಸ್ಕ್ ಇರ್ತಿರ್ಲಿಲ್ಲ. ಬಟ್ ಹಿಂದಿನ ದಿನ ಮಾಲೆ ಅಮಾವಾಸ್ಯೆ ಇದ್ದಿದ್ದರಿಂದ ನಾವು ದೇವ್ರ ಸಾಮಾನು ಏನೂ ತೆಗಿಯೋಕ್ಕೆ ಹೋಗಿರಲಿಲ್ಲ. ಸೊ ಅದಕ್ಕೇ ನಿಧಾನಕ್ಕೆ ಮಾಡ್ಕೊಳ್ಳೋಣ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಬೇಗನೆ ಎದ್ದು ಪ್ಯಾಸೇಜೆಲ್ಲ ತೊಳ್ಕೊಂಡು ಸ್ನಾನ ಮಾಡಿಕೊಂಡು ಅದು ದೇವ್ರ ಮನೆ, ನಾವು ಒಂದು ದೇವ್ರ ಮನೇನ ತೊಗೊಂಬಂದಿದ್ವಿ. ಲಾಸ್ಟು ಬ್ಲಾಗಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ತೊಗೊಂಬಂದಿದ್ವಿ ಅಲ್ವಾ, ಅದನ್ನು ನವರಾತ್ರಿ ಫಸ್ಟ್ ಡೇನೇ ಇಟ್ಟು ಪೂಜೆ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೇ ಹೆಂಗೋ ಹಿಂದಿನ ದಿನವೇ ಬಂದಿದೆ ಅದು. ಸೊ ಹೆಂಗೋ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅದು ದೇವ್ರ ಮನೆಯದೆಲ್ಲ ತೆಗೆದುಕೊಡಮ್ಮ ನನಗೆ, ನಾನು ಅದು ಅದು ಮೊಳೆ ಸಮೇತ ಹೊಡೆದಿದ್ರು ಅವರು. ಅದನ್ನೆಲ್ಲ ತೆಗೆದುಕೊಡ್ತೀನಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಡು ನನಗೆ ಅಂತ ಹೇಳಿದ್ರು, ಹಳೆ ದೇವ್ರ ಮನೆನ. ಸೊ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ನಾನು ಕಿಚನ್ಗೆ ಹೋದೆ. ಒಲೆ ಎಲ್ಲ ಪೂಜೆ ಮಾಡಿಬಿಟ್ಟು ಇವತ್ತು ಪೊಂಗಲ್ ಮಾಡೋಣ ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು, ಫಸ್ಟ್ ಡೇ ಅಲ್ವಾ, ಪೊಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಹೋದೆ. ನೆನ್ನೆ ಹಿಂದಿನ ದಿನದ್ದೇ ಸಾಂಬಾರು ಎಲ್ಲ, ಅಮ್ಮನ ಮನೆಯದು ಸಾಂಬಾರೆಲ್ಲ ಇತ್ತು, ನಾನ್ ವೆಜ್ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ ನಾನು. ಭಾನುವಾರನೇ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ. ಇನ್ನು 9 ದಿನಗಳ ಕಾಲ ನಾನು ಅಖಂಡ ದೀಪನ ಹಚ್ಚಿದ ಮೇಲೆ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಹಿಂದಿನ ದಿನವೇ ಕ್ಲೀನ್ ಮಾಡಿಕೊಂಡು ಟಿಫನ್ಗೆ ಸ್ವಲ್ಪ ಲೈಟಾಗಿ ಪುಳಿಯೋಗರೆನ ಮಾಡಿಕೊಂಡೆ. ಪುಳಿಯೋಗರೆ ಮಾಡಿಬಿಟ್ಟು ಆಮೇಲೆ ಪೊಂಗಲ್ನ ಮಾಡಿದೆ ಇದಕ್ಕೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು. ಆಮೇಲೆ ಪ್ಯಾಸೇಜು ಫಸ್ಟೇ ತೊಳ್ಕೊಂಡಿದ್ದೆ. ಸ್ನಾನ ಮಾಡೋ ತನಕ ನಾನು ಇದನ್ನು ಮಾಡಲ್ಲ, ಹೊಸ್ಲಿಗೆಲ್ಲ ರೆಡಿ ಮಾಡ್ಕೊಳ್ಳಲ್ಲ. ಸೊ ಅದಕ್ಕೇ ಆಮೇಲೆ ಮತ್ತೆ ಬಂದು ಹೊಸ್ಲ ಹತ್ರ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ನಾನು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಆಮೇಲೆ ದೇವ್ರ ಮನೆ ಹತ್ರ ಕೆಳಗಡೆ ಒಂದು ಟೇಬಲ್ ಇತ್ತು, ಮೇಲ್ಗಡೆ ದೇವ್ರ ಮನೆ ಇತ್ತಲ್ವ, ಅದನ್ನು ಒಂದು ಕಬ್ಬಿಣದ್ದು ಸ್ವಲ್ಪ ಹತ್ತತ್ರ ಅದು ಆರೆಕೋಲ್ ಥರನೇ ಇದೆ, ಸ್ವಲ್ಪ ಚಿಕ್ಕ ಸೈಜ್ ಬರುತ್ತೆ. ಅದನ್ನು ಯಾರ ಹತ್ರನೋ ಈಸ್ಕೊಂಬಂದಿದ್ರು ನಮ್ಮ ಮನೆಯವರು. ಆ ಕಬ್ಬಣನ ಹಾಕ್ಬಿಟ್ಟು ರಾಡ್ ಥರ ಅದನ್ನು ತೆಗೆದ್ರು, ದೇವ್ರ ಮನೇನ ತೆಗೆದ್ಬಿಟ್ಟು ಆಮೇಲೆ ಕೆಳಗಡೆ ಟೇಬಲೆಲ್ಲ ಈ ಕಡೆ ಎಳೆದು ಆಮೇಲೆ ನಾನು ಎಲ್ಲ ಸ್ವಲ್ಪ ಬಟ್ಟೆಲೆಲ್ಲ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒರೆಸ್ಕೊಂಡೆ. ಇನ್ನು ಅಖಂಡ ದೀಪ ಹಚ್ಚೋದಕ್ಕೆ ಎಣ್ಣೆ ಬೇಕಲ್ವ. ಸೊ ಅದಕ್ಕೆ ಎಣ್ಣೆನ ರೆಡಿ ಮಾಡ್ಕೋತಾ ಇದ್ದೆ. ನಾನು ಅದನ್ನು ತೊಳೆದು ಇಟ್ಕೊಂಡು ಸುಮಾರು ದಿನಗಳೇ ಆಯಿತು. ದೇವ್ರ ಮನೆಯದು ಅದು ಆಯಿಲ್ ಡಬ್ಬ, ಅದನ್ನು ಫಿಲ್ ಮಾಡಿಕೊಂಡೆ. ಆಮೇಲೆ ನೆಕ್ಸ್ಟು ಎಲ್ಲ ಟೇಬಲ್ ಮೇಲೆ ಇಟ್ಕೊಂಡಿದ್ದೆ. ನಮ್ಮ ಯಜಮಾನ್ರದ್ದು ದೇವ್ರ ಮನೆ ಇದೆಯಲ್ಲ ಚಿಕ್ಕದು, ಅದನ್ನೆಲ್ಲ ತೆಗೆದು ಈ ದೊಡ್ಡದು ಇವಾಗ ನೆನ್ನೆ ಮೊನ್ನೆ ತಂದಿರೋ ದೇವ್ರ ಮನೆಯನ್ನೆಲ್ಲ ಒರೆಸಿ ನನಗೆ ಕ್ಲೀನ್ ಮಾಡಿಕೊಟ್ರು. ಇಷ್ಟು ಮಾಡಿಕೊಟ್ಟಿದ್ದೀನಿ, ಇನ್ನು ನೆಕ್ಸ್ಟು ನೀನು ನಿಧಾನಕ್ಕೆ ಮಾಡ್ಕೊಳ್ಳಮ್ಮ, ಅವಸರ ಪಟ್ಕೋಬೇಡ, ನಿಧಾನಕ್ಕೆ ಮಾಡ್ಕೊ ಅಂತ ಹೇಳಿಬಿಟ್ಟು, ಸರಿ ಆಯಿತು ಅಂತ ಹೇಳ್ಬಿಟ್ಟು
ನಾನು ಒಂದೊಂದೇ ಆಗೋಷ್ಟು ನಿಧಾನಕ್ಕೆ ಮಾಡ್ಕೋತಿದ್ದೆ. ಮಕ್ಕಳು ಪಾಡಿಗೆ ಮಕ್ಕಳು ರೆಡಿ ಆಗ್ತಿದ್ರು. ನನಗಿನ್ನೂ 9:30 9 ಗಂಟೆನೂ ಕೂಡ ಆಗಿರಲಿಲ್ಲ. ತುಂಬ ಬೇಗನೆ ಎದ್ದಿದ್ದೆ ಇವತ್ತು. ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ಈ ಕಡೆ ಇಟ್ಕೊಂಡಿದ್ನಲ್ಲ, ಆಮೇಲೆ ಟೇಬಲ್ ಫಸ್ಟೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ಚಿಕ್ಕದು ದೇವ್ರ ಮನೆ ಒಳಗಡೆ ಒಂದು ಇನ್ನೊಂದು ಸ್ಟೆಪ್ ಇದೆಯಲ್ಲ, ಅಲ್ಲಿ ಬಂದು ನಾನು ಇದೆಲ್ಲ ಇಟ್ಕೊಂಡಿದ್ದೆ. ದೇವ್ರ ಮನೆಗೆ ಏನೇನು ಬೇಕೋ ಆ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದೆ. ಸೊ ಅದನ್ನು ಇಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ, ಈ ದೇವ್ರ ಮನೇಲಿ 2 ಡ್ರಾ ಇದೆ ಕೆಳಗಡೆ, ಸೊ ಅಲ್ಲೇ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಡ್ರಾ ಒಳಗಡೆ ಇಟ್ಕೋತಾ ಇದ್ದೆ. ನಿಜವಾಗ್ಲೂ ಎಷ್ಟೋ ಖುಷಿ ಆಯಿತು, ಎಷ್ಟೋ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು ಅವತ್ತಿನ ದಿನದ್ದು ಪೂಜೆ. ನಂದು ವೀಡಿಯೋಸ್ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ, ಅದು ಬಿಟ್ಟರೆ 8 ದಿನ ಮುಂದೆ ಆಗ್ತಿದೆ, ಒಂದೊಂದು ವಾರ ಮುಂದೆ ಆಗ್ತಿದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ, ಮಾಡೋದು ಮಾಡ್ತಾನೇ ಇದ್ದೀನಿ. ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ. ಇನ್ನೊಂದು ವಾರ ತನಕ ನಾನು ಸ್ವಲ್ಪ ಕುಕ್ಕಿಂಗ್ ವೀಡಿಯೋಗಳನ್ನ ಅವಾಯ್ಡ್ ಮಾಡ್ತೀನಿ. ಏನಕ್ಕಂತ ಹೇಳಿದ್ರೆ ಬ್ಲಾಗ್ಗಳು ಕಂಟಿನ್ಯೂಸ್ ಆಗಿ 9 ದಿನದ್ದು ಬ್ಲಾಗ್ ಇದೆ. ಅದು 9 ದಿನದ ತನಕ ಕಂಟಿನ್ಯೂಸ್ ಆಗಿ ಹಾಕಬೇಕು ಅಂದರೆ, ಈಗ ಮಧ್ಯದಲ್ಲಿ ಕುಕ್ಕಿಂಗ್ ವೀಡಿಯೋಸ್ಗಳು ಆ್ಯಡ್ ಮಾಡಿದ್ರೆ ತುಂಬ ದಿನಗಳು ಲಾಂಗ್ ಆಗಿಬಿಡುತ್ತೆ. 9 ಅಂತ ಅಂದರೆ 18 ದಿನ ಮುಂದೆ ಹೋಗ್ಬಿಡುತ್ತೆ. ಸೊ ಅದರಿಂದ ನಾನು ಕುಕ್ಕಿಂಗ್ ವೀಡಿಯೋಸ ಸ್ವಲ್ಪ ಕಂಟ್ರೋಲ್ ಮಾಡಿಬಿಟ್ಟು ಈ 9 ದಿನ ನಾನು ಏನು ಮಾಡ್ಕೊಂಡಿದ್ದೀನಿ ಬ್ಲಾಗು, ಅದನ್ನು ಡೈಲಿ ಒಂದೊಂದು ದಿನಕ್ಕೆ ಹಾಕಬೇಕು ಅಂತ ಮಾಡಿದ್ದೀನಿ. ಅಟ್ಲೀಸ್ಟ್ ಅರ್ಧ ಗಂಟೆ ಇರಲಿ, ಅಟ್ಲೀಸ್ಟ್ 5 ನಿಮಿಷನಾದರೂ ಇರಲಿ, ಬಟ್ ಅವತ್ತಿನ ದಿನದ್ದು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಹೇಗೆ ಮಾಡಿದೆ ಈ ವರ್ಷ ನವರಾತ್ರಿನ ಅಂತ ಹೇಳ್ಬಿಟ್ಟು ತೋರಿಸೋದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡಿರೋದು. ನಾನು ಇದ್ರ ಬಗ್ಗೆ ಮುಂಚೆನೇ ತಿಳಿಸ್ಬೇಕು ನಿಮಗೆ ಅಂತ ಅಂದರೆ, ನನಗೆ ಅದ್ರ ಬಗ್ಗೆ ಗೊತ್ತಿರಬೇಕು, ನಾನು ತಿಳಿಸ್ಬೇಕು. ಸೊ ನನಗೂ ಗೊತ್ತಿಲ್ಲ, ಫಾರ್ ದ ಫಸ್ಟ್ ಟೈಮ್ ನಾನು ಇವಾಗಲೇ ಮಾಡ್ತಾ ಇರೋದು. ನಾನು ಯಾವಾಗಲೂ ಮಾಡಿರಲಿಲ್ಲ, ನೋಡೋಣ ಅಂತ ಹೇಳ್ಬಿಟ್ಟು ಯಾಕೋ ಅನ್ನಿಸ್ತು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಮಾಡಿದೆ ಅಷ್ಟೇನೆ. ಪ್ರೀತಿಯಿಂದ ಮನಸಾರ ಮಾಡಿದ್ರೆ ಎಲ್ಲ ಒಳ್ಳೆಯದಾಗೇ ಆಗುತ್ತೆ. ದೇವರು ಅಂತ ಅಂದರೆ ಪ್ರೀತಿ ವಿಶ್ವಾಸ ಯಾವಾಗಲೂ ಇದ್ದೇ ಇರುತ್ತೆ. ಬಟ್ ಪೂಜೆ ಪುನಸ್ಕಾರ ಶಾಸ್ತ್ರಗಳು ಅವು ಇವು ಅಂದರೆ ನಾನು ಅಷ್ಟು ನಂಬ್ತಿರ್ಲಿಲ್ಲ. ನನಗಷ್ಟು ಪೂಜೆ ಅಂತ ಅಂದ್ರೇ ನಾನು ಅಯ್ಯೋ ಅಂತಿದ್ದೆ. ಪೂಜೆ ಮಾಡಬೇಕು ಅಂದ್ರೇ ನನಗೆ ಆಗ್ತಿರ್ಲಿಲ್ಲ ನಿಜವಾಗ್ಲೂ. ಇತ್ತೀಚಿನ ದಿನಗಳಲ್ಲಿ ಮಾತ್ರ ಅದೇನು ಅಂತ ಗೊತ್ತಿಲ್ಲ, ಪೂಜೆ 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 ಅಂತ ಆಲ್ಮೋಸ್ಟ್ ಪೂಜೆ ಒಳಗಡೆನೇ ಮುಳುಗೋಗ್ಬಿಟ್ಟಿದ್ದೀನಿ ಅಂದರೂ ತಪ್ಪಾಗಲ್ಲ. ಆ ಥರ ಒಂದು ಬಂದ್ಬಿಟ್ಟಿದೆ ನನಗೆ ಮನಸ್ಸಿಗೆ. ಸೊ ಅದಕ್ಕೇ ಮಾಡಬೇಕು ಈ ಸಲನಾದ್ರೂ ಅಂತ ಅನ್ನಿಸ್ತು. ದೀಪನೂ ಕೂಡ ನಾವು ದೊಡ್ಡದೇ ತೊಗೊಂಬಂದಿದ್ವಿ. ಏನಕ್ಕಂತ ಹೇಳಿದ್ರೆ, ಅದು ಬೆಳಿಗ್ಗೆ ಸಂಜೆ ಅದು ಎಣ್ಣೆ ಹಾಕ್ತಾ ಇರಬೇಕು, ನೋಡ್ಕೋತಾ ಇರಬೇಕು ಆರ್ದಂಗೆ. ಈಗ ಸಣ್ಣ ದೀಪ ಅಂದರೆ ನಾವು ಪದೇ ಹೋಗಿ ಎಣ್ಣೆ ಹಾಕೋಕ್ಕಾಗಲ್ಲ. ಈಗ ಒಂದು ದಿನ ಬೆಳಿಗ್ಗೆ ಎದ್ದು ಹಾಕ್ಬಿಟ್ರೆ ಪೂಜೆ ಮಾಡಿದ್ರೆ ಫುಲ್ ಡೇ ಅದು ಉರಿಯುತ್ತೆ ಅಂತಲೇ ಹೇಳ್ಬೋದು. ಸಂಜೆ ಟೈಮ್ ಮಾಮೂಲಿ ದೀಪ ಹಚ್ಚಕ್ಕೆ ಹೋದಾಗ ಇನ್ನೊಂದು ಟ್ರಿಪ್ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಬಿಟ್ಟರೆ ಅದು ಇನ್ನೂ ಒಂದು ಡೇ ಪೂರ್ತಿ ಅದು ನಿಜವಾಗ್ಲೂ ಚೆನ್ನಾಗಿ ಇದಾಗುತ್ತೆ. ಸೊ ಅದೊಂದು ಕಾರಣಕ್ಕೋಸ್ಕರ ಸ್ವಲ್ಪ ದೊಡ್ಡ ದೀಪನೇ ತರಿಸಿದ್ದೆ ನಾನು. ಆಮೇಲೆ ಅದನ್ನು ನೆನೆ ಹಾಕಿದ್ದೆ. ಇದು ನಾನು ನೆಕ್ಸ್ಟ್ ಟೈಮು ನಿಮಗೆ ಮುಂಚೆನೇ ಇನ್ಫಾರ್ಮೇಷನ್ ಕೊಡ್ತೀನಿ, ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು. ಎಷ್ಟೋ ಜನಕ್ಕೆ ಮಾಡೋದಕ್ಕೆ ಆಸೆ ಇರುತ್ತೆ, ಬಟ್ ಮಾಡೋಕ್ಕೆ ಒಂದು ಐಡಿಯಾ ಇರಲ್ಲ. ಗೊತ್ತಿದ್ದರೆ ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದು ಅಂತ ಸುಮಾರು ಜನ ಡಿಲೇ ಕೂಡ ಮಾಡಿರ್ತಾರೆ. ನಾನು ಅದರಿಂದ ಈ ಸಲ ನನಗೂ ಅಷ್ಟು ಗೊತ್ತಿರಲಿಲ್ಲ, ಬಟ್ ಅದ್ರ ಬಗ್ಗೆ ತಿಳ್ಕೊಂಡು ಈ ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ಅಖಂಡ ದೀಪ 9 ದಿನಗಳ ಕಾಲ ನಾವು ಅದು ಆರ್ದಂಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಕಣ್ಣಲ್ಲಿ ಕಣ್ಣಿಟ್ಟು ಅಂತ ಹೇಳಿದ್ರೆ ಅದ್ರ ಮುಂದೆನೇ ಕುತ್ಕೋಬೇಕು ಅಂತಲ್ಲ, ಬೆಳಿಗ್ಗೆ ಸಂಜೆ ಪೂಜೆ ಮಾಡ್ತಾ ಇರಬೇಕು, ಮಡಿಯಿಂದ ಇರಬೇಕು. ನಾನ್ ವೆಜ್ ನೀವು ತಿನ್ನಂಗಿಲ್ಲ, ಮನೇಲೂ ಕೂಡ ಮಾಡೋ ಹಾಗೆ ಇಲ್ಲ. ಆ ರೀತಿಯಾಗಿ ಇದು ಬಂದು ಮೊಟ್ಟೆ ಕೂಡ ಬೇಯಿಸಿಲ್ಲ ನಾನು ಬಂದು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೋತಾ ಇದ್ದೆ. ನನಗೆ ಇನ್ನೊಂದು ಏನು ಖುಷಿ ಅಂತ ಹೇಳಿದ್ರೆ, ನವರಾತ್ರಿ ಮೊದಲನೇ ದಿನವೇ ನಾವು ದೇವ್ರ ಮನೆ ಇಟ್ಟು ಪೂಜೆ ಮಾಡೋ ಹಂಗಾಯ್ತಲ್ಲ, ಅದೇ ಒಂದು ಖುಷಿ ವಿಷಯ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಆಮೇಲೆ ಯಜಮಾನ್ರನ್ನೆಲ್ಲ ಡ್ಯೂಟಿಗೆ ಹೋದರು, ಮಕ್ಕಳು ಸ್ಕೂಲ್ಗೆ ಹೋದರು. ಆಮೇಲೆ ನಾನು ನೆಕ್ಸ್ಟು ನನ್ನ ಮೈದನು ಊರಿಗೆ ಹೋಗ್ಬಿಟ್ಟಿದ್ರಲ್ಲ, ಮಲೆ ಅಮಾವಾಸ್ಯೆಗೆ ಊರಿಗೆ ಹೋಗಿದ್ರು ಅವರು.
ಸೊ ನಾವು ಹೋಗೋಕ್ಕಾಗಿರಲಿಲ್ಲ. ಅಲ್ಲೇ ರೀಸನ್ ಹೇಳಿದ್ದೀನಿ ನಾನು ಏನಕ್ಕೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಅಲ್ಲೇ ಉಳ್ಕೊಂಡಿದ್ರು, ಅವ್ರು ಬಂದಿರಲಿಲ್ಲ ಇನ್ನು. ಸೊ ಮನೇಲಿ ಯಾರೂ ಇರಲಿಲ್ಲ. ನಾನು ಬಿಡು ನಿಧಾನಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಟಿ ವಿಲಿ ಯೂಟ್ಯೂಬಲ್ಲಿ ಸಾಂಗ್ ಹಾಕ್ಬಿಟ್ಟು ದೇವ್ರ ನಾಮಗಳನ್ನ ಹಾಕ್ಬಿಟ್ಟು ನಿಧಾನಕ್ಕೆ ಕೇಳ್ಕೊಂಡು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನಿಧಾನಕ್ಕೆ ಮಾಡಿದ್ದೀನಿ. ಫಾಸ್ಟಾಗಿ ನಿಜವಾಗ್ಲೂ ನಾನು ಮಾಡಿಲ್ಲ. ಅದಲ್ಲದೆ ಮಕ್ಳಿಗೆ ಬೇರೆ ಎಕ್ಸಾಮ್ ನಡೀತಿರೋದ್ರಿಂದ 11:15ಗೆ ಮಕ್ಕಳನ್ನ ಬೇರೆ ಬಿಟ್ಬಿಡ್ತಾರೆ. ಸೊ ಅದು ಒಂದು ಬೇಗ ಹೋಗಿ ಕರ್ಕೊಬರ್ಬೇಕಿತ್ತು. ಸರಿ ಅದಕ್ಕೆ ನಾನು ಎಷ್ಟಾಗುತ್ತೋ ಅಷ್ಟು ನಿಧಾನಕ್ಕೆ ಮಾಡೋಣ, ಅಯ್ಯೋ ಏನಕ್ಕೆ ಬಿಡು 11:15 ತನಕ ಬೇಕಾ ಟೈಮು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ನಿಧಾನಕ್ಕೆ ಆದಷ್ಟು ನಿಧಾನಕ್ಕೆ ಮಾಡಿಕೊಂಡೆ. ದೇವ್ರ ಸಾಮಾನೆಲ್ಲ ತೊಳೆದು ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಣಗಿರೋ ಬಟ್ಟೆಲಿ ಒರೆಸ್ಕೊಂಡು ಅದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಲೇಬೇಕಲ್ವ, ಹಚ್ಚಿ ಎಲ್ಲ ಮಾಡಿ ಫೋಟೋಸ್ ಎಲ್ಲ ಒರೆಸ್ಕೊಂಡು ಆಮೇಲೆ ಫಸ್ಟು ದೇವ್ರ ಮನೆ ಒಳಗೆ ರಾಯರ್ದು ಪಾದನೇ ಹೋಯ್ತು ಅಂತಲೇ ಹೇಳ್ಬೋದು. ಆ ರಾಯರ ಫೋಟೋನೇ ಇಟ್ಟಿದ್ದು. ಆಮೇಲೆ ಹನುಮಂತರಾಯನ ಫೋಟೋನ ಇಟ್ಟಿದೆ. ಇಟ್ಬಿಟ್ಟು ಆಮೇಲೆ ಹೆಂಗಾಗುತ್ತೋ ನೋಡೋಣ, ಕಳಸನ ಕೆಳಗಡೆ ಇಟ್ಕೊಳ್ಳೋಣ, ಮೇಲ್ಗಡೆ ಏನಾದರೂ ಸಾಕಾಗಿಲ್ಲ ಅಂದರೆ ಸ್ಟೆಪ್ಸು ಮೇಲ್ಗಡೆ ಜಾಗ ಸಾಕಾಗಿಲ್ಲ ಅಂದರೆ ಅಂತ ಅಂದ್ಕೊಂಡಿದ್ದೆ. ಏನಿಲ್ಲ, ನಮ್ಮದು ಕಳಸ ಸಣ್ಣಕ್ಕೆ ಇರೋದ್ರಿಂದ ಜಾಗ ಅಡ್ಜಸ್ಟ್ ಆಯಿತು, ಓಕೆ. ಮತ್ತು ಇನ್ನು ಮುಂದೆಗಡೆ ಹೂವು ಇಟ್ಕೊಳ್ಳೋದಕ್ಕೂ ಕೂಡ ನಮಗೆ ಹೆಲ್ಪ್ ಆಯಿತು, ಕರೆಕ್ಟಾಗಿದೆ. ಆಮೇಲೆ ನೆಕ್ಸ್ಟು ನೀವು ನೋಡ್ತಿರ್ಬೋದು ನಾನು ಅಖಂಡ ದೀಪನ ಯಾವ ರೀತಿ ಹಚ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಆ ಪ್ಲೇಟ್ಗೆ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸ್ಟೀಲ್ ಪ್ಲೇಟ್ ತೊಗೊಂಡು ಚಿಕ್ಕದು, ಅದಕ್ಕೆ ಸ್ವಲ್ಪ ಅರಿಶಿನ, ಆಮೇಲೆ ಗಂಧ, ಮತ್ತು ಇನ್ನೊಂದು ಬರುತ್ತೆ ಒಂದು ಫ್ಲೇವರ್, ಅದು ತೋರಿಸ್ತೀನಿ ನಿಮಗೆ ಅದು ಏನು ಅಂತ ಹೇಳ್ಬಿಟ್ಟು ಪೌಡರು. ಅದ್ರ ನೇಮ್ ಬಂದು ಜವಾದ್ ಪೌಡರ್ ಅಂತ ಕೇಳಿದ್ರೆ ನೀವು ಗದ್ಗೆ ಅಂಗಡೀಲಿ ಎಲ್ಲಿ ಬೇಕಾದರೂ ಸಿಗುತ್ತೆ. ಅದು ಇಷ್ಟು ಚಿಟಿಕೆ ಹಾಕ್ಬಿಟ್ಟು ಹಚ್ಚಿದ್ರೆ ಮನೆ ಪೂರ್ತಿ ಗಮ್ ಅಂತ ಅನ್ನುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು. ಅದನ್ನು ಕೂಡ ಮಿಕ್ಸ್ ಮಾಡಿ, ಅದು 3 ಕೂಡ ಮಿಕ್ಸ್ ಮಾಡಿಬಿಟ್ಟು ದೀಪಕ್ಕೆ ನಾನು ಫುಲ್ಲು ಅದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ದೀಪದ ಒಳಗಡೆ ನಾನು ಹಾಕ್ಕೊಳ್ಳಿಲ್ಲ, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ನಾನು ದೀಪದ ಒಳಗಡೆ ಹಾಕ್ಕೊಳ್ಳೋದಕ್ಕೆ ಹೋಗಿಲ್ಲ. ದೀಪದ ಮೇಲ್ಗಡೆ ಮಾತ್ರ ಪೂರ್ತಿ ಅದನ್ನು ಹಾಕ್ಕೊಂಡು ಅರಿಶಿನ, ಗಂಧ ಮತ್ತು ಜವಾದ್ ಪೌಡ್ರು 3 ಕೂಡ ಮಿಕ್ಸ್ ಮಾಡಿ ಅದನ್ನು ಹಾಕ್ಕೊಂಡು ಆಮೇಲೆ ಅದ್ರ ಸುತ್ತ ಪೂರ್ತಿ ದೀಪದ ಸುತ್ತ ಪೂರ್ತಿ ನಾನು ಅರಿಶಿನ ಕುಂಕುಮನ ಹಚ್ಕೊಂಡೆ. ಈ ರೀತಿಯಾಗಿ ಮಾಡೋದಷ್ಟೇ. ಮಾಡಿದ ದಿನ ಫಸ್ಟ್ ಡೇ ಮಾಡಬೇಕಾಗಿರೋ ದಿನ ಅಷ್ಟೇ ನಾವು ಅದನ್ನು ಮುಟ್ಬೇಕಿರೋದು ದೀಪನ. ಮತ್ತೆ 9 ದಿವಸಗಳ ಕಾಲ ಹಾರ್ದಂಗೆ ನೋಡ್ಕೋಬೇಕಾಗಿರೋದು. ಒಂದು ಎಣ್ಣೆ ಬಿಡ್ತಾ ಇರಬೇಕು, ಬೆಳಿಗ್ಗೆ ಸಂಜೆ ಪೂಜೆ ಮಾಡ್ತಿರಬೇಕು. ಇಷ್ಟೇ ಮಾಮೂಲಿ, ಎಲ್ಲರ ಮನೇಲೂ ಬೆಳಿಗ್ಗೆ ಸಂಜೆ ಪೂಜೆ ಮಾಡೇ ಮಾಡ್ತಾರೆ. ಎಷ್ಟೋ ಜನದ ಮನೇಲಿ ಸಂಜೆ ಹೊತ್ತು ಮಾಡಲ್ಲ. ಸುಮಾರು ಜನದ ಮನೇಲಿ ಬರೀ ಅವ್ರ ವಾರ ಯಾವತ್ತಿರುತ್ತೋ ಅವತ್ತು ಮಾಡ್ಕೋತಾರೆ. ಇನ್ನೂ ಸುಮಾರು ಜನದ ಮನೆಗಳಲ್ಲಿ ಅಟ್ಲೀಸ್ಟ್ ದೀಪ ಹಚ್ಚಿ 2 ಕಡ್ಡಿನಾದರೂ ಹಚ್ತಾರೆ. ಈ ರೀತಿ ಮಾಡೇ ಮಾಡ್ತಾರಲ್ವ. ಸೊ ಅದೇ ರೀತಿಯೇ ಇದನ್ನೇನು ಸ್ಪೆಷಲಾಗಿ ಏನು ಮಾಡೋ ಹಂಗಿಲ್ಲ. ಫಸ್ಟ್ ಡೇ ಅಖಂಡ ದೀಪನ ಇಟ್ಟು ಅದನ್ನು ರೆಡಿ ಮಾಡೋದು ಅಷ್ಟೇ, ಇನ್ನೇನೂ ಇಲ್ಲ, ರಿಸ್ಕೇ ಇಲ್ಲ. ಬೆಳಿಗ್ಗೆ ಸಂಜೆ ಮಾಮೂಲಿ ಮಾಡೋ ಥರನೇ ಪೂಜೆ ಮಾಡ್ಕೊಳ್ಳೋದು ಅಷ್ಟೇನೆ. ನಾನು ಅದನ್ನೆಲ್ಲ ದೇವ್ರ ಸಾಮಾನೆಲ್ಲ ರೆಡಿ ಮಾಡಿ ದೇವ್ರ ಮನೆಗೆಲ್ಲ ಜೋಡಿಸ್ಬಿಟ್ಟು ಅಖಂಡ ದೀಪ ಕೂಡ ರೆಡಿ ಮಾಡಿಬಿಟ್ಟು ಬತ್ತಿ ಎಲ್ಲ ಹಾಕಿ ಪೂರ್ತಿ ಎಲ್ಲ ರೆಡಿ ಮಾಡಿಬಿಟ್ಟೆ. ಆಮೇಲೆ ನೆಕ್ಸ್ಟು ದೇವ್ರ ಮನೆ ನಾನು ಫಸ್ಟು ಪುಟ್ಟದಿತ್ತಲ್ಲ, ಅದು ಎಷ್ಟೇ ಕ್ಲೀನ್ ಮಾಡ್ಕೋತಿದ್ರು ಮತ್ತೆ ಕಸಗಳು ಇರ್ತಾನೆ ಇತ್ತು. ಅದರಲ್ಲೂ ಈ ಮಕ್ಕಳಿರೋ ಮನೇಲಂತೂ ಇನ್ನೂ ಕೇಳೋದೇ ಬೇಡ. ಎಲ್ಲಿ ಬೇಕು ಅಲ್ಲೇ ಎಸಿತಾರೆ, ಎಲ್ಲಿ ಬೇಕು ಅಲ್ಲೇ ಇದು ಮಾಡ್ತಾರೆ. ಪೇಪರ್ಸ್ ಆಗಿರ್ಬೋದು, ಕವರ್ಸ್ ಆಗಿರ್ಬೋದು, ಆಟ ಸಾಮಾನು ಆಗಿರ್ಬೋದು, ಆ ರೀತಿ. ಅದಲ್ಲದೆ ಈಗ ನಾನು ಬೇರೆ ಮನೆ ಕ್ಲೀನ್ ಮಾಡಿರೋದ್ರಿಂದ ಸಿಕ್ಕಾಬಟ್ಟೆ ಕಸಗಳೆಲ್ಲ ಇತ್ತು. ಸೊ ಅದಕ್ಕೆ ನಾನು ಫಸ್ಟು ದೇವ್ರ ಮನೆದು ಪೂರ್ತಿ ರೆಡಿ ಮಾಡಿಬಿಟ್ರೆ ಆಮೇಲೆ ಕ್ಲೀನ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಇಲ್ಲ ಅಂದರೆ ಮತ್ತೆ ದೇವ್ರ ಮನೆಗೆ ಎಲ್ಲ ಧೂಳಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಆಮೇಲೆ ನೆಕ್ಸ್ಟು ದೇವ್ರ ಮನೆ ಇವಾಗ ದೊಡ್ಡದು ತಂದಿರೋದೆಲ್ಲ ಪಾಪ ನಮ್ಮ ಯಜಮಾನ್ರೆ ಸ್ವಲ್ಪ ಡ್ರೈ, ಅದು ವುಡ್ ಬೇರೆ ಥರ ಆಗಿರೋದ್ರಿಂದ ನೀರು ಜಾಸ್ತಿ ಹಾಕ್ಬಾರ್ದು ತ್ಯಾವದ ಬಟ್ಟೆನ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೀಡಿಯಮಾಗಿ ತ್ಯಾವ ಮಾಡಿಕೊಂಡು ಸ್ವಲ್ಪ ಡ್ರೈ ಬಟ್ಟೆಯಲ್ಲೇ ಆಲ್ಮೋಸ್ಟ್ ಅವರು ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು ನನಗೆ. ಜಸ್ಟ್ ನಾನು ದೇವ್ರ ಸಾಮಾನು ತೊಳ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿ ಜೋಡಿಸ್ಕೊಂಡಿದ್ದಾಯಿತು. ಆಮೇಲೆ ಒರೆಸಿ ಗುಡಿಸ್ಕೊಂಡೆ. ಬೆಳಗ್ಗೆ ಎದ್ದಿದ ತಕ್ಷಣವೇ ಫಸ್ಟು ಸ್ನಾನ ಎಲ್ಲ ಆಗಿಬಿಟ್ಟಿತ್ತು ನಂದು.
ಜಸ್ಟ್ ಗುಡಿಸಿ ಒರೆಸೋದೊಂದು ಮಾತ್ರ ಬ್ಯಾಲೆನ್ಸ್ ಇತ್ತು. ಪ್ಯಾಸೇಜ್ ಕೂಡ ನಾನು ತೊಳ್ಕೊಬಿಟ್ಟಿದ್ದೆ. ಮನಸ್ಸಿಗೆ ಯಾವುದೇ ಕೆಲಸ ಆದರೂ ಅಂದಿದ ತಕ್ಷಣ ಮಾಡಿಬಿಡ್ಬೇಕು ನನ್ನ ಪ್ರಕಾರ. ನನಗನ್ನಿಸ್ತು ಮಾಡಬೇಕು ಅಂತ. ಅದು ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ, ಒಳ್ಳೇದು ಮಾಡ್ತಾರೋ ಕೆಟ್ಟದ್ದು ಮಾಡ್ತಾರೋ ಅದೆಲ್ಲ ಬೇಡ, ನೆಸೆಸಿಟಿ ಇಲ್ಲ ನನಗೆ. ನಾವು ಇಚ್ಛೆ ಮನಸ್ಫೂರ್ತಿಯಾಗಿ ನಾವು ಮಾಡಬೇಕು ಅನಿಸಿದ್ದನ್ನ ನಾವು ಮಾಡಬೇಕು. ಅದೇ ಥರ ನಾನು ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿನ ಬಂದು ಮೊದಲನೇ ದಿನ ಆಗಿರುತ್ತೆ. ಇವತ್ತು ಬಣ್ಣ ಬಂದು ವೈಟ್ ಕಲರ್ ಆಗಿರುತ್ತೆ. ಇನ್ನು ಇವತ್ತು ನಾವು ಶೈಲಪುತ್ರಿ ದೇವಿನ ನಾವು ಪೂಜಿಸ್ತೀವಿ ಅಂತಲೇ ಹೇಳ್ಬೋದು. ಇಷ್ಟು ನವರಾತ್ರಿ ಇದು ಮೊದಲನೇ ದಿನ ಆಗಿರುತ್ತೆ. ಹೂ ಬಂದು ನಾನು ಮಾಲೆ ಅಮಾವಾಸ್ಯೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಊರಿಗೆ ಅಂತ ಹೂವು ಎಲ್ಲ 2 ಮಾರು ಹೂ ತನಕ ತೊಗೊಂಡಿದ್ದೆ. ನನಗೆ ಗೊತ್ತಿರಲಿಲ್ಲ. ನಾನು ನಿಜವಾಗ್ಲೂ ನವರಾತ್ರಿ ಮೊದಲನೇ ದಿನ ನಾನು ಮಾಡ್ತೀನಿ ಅಂತ ನಾನು ಅಂದ್ಕೊಂಡೂ ಇರಲಿಲ್ಲ. ನನಗೆ ಐಡಿಯಾನೂ ಇರಲಿಲ್ಲ. ನಾನು ಸ್ಯಾರೀಸ್ ಕೂಡ ನಾನು ಸೆಲೆಕ್ಟ್ ಮಾಡಿಲ್ಲ. 9 ದಿನಕ್ಕೆ 9 ಥರ ಕಲರ್ಸ್ ಬರುತ್ತೆ ಸ್ಯಾರೀಸು. ಮತ್ತು ಈ ಥರ ಅದಕ್ಕೆ ಎಲ್ಲದಕ್ಕೂ ನಾವು ಹೊಂಚ್ಕೋಬೇಕು, ಎಲ್ಲ ರೆಡಿ ಮಾಡ್ಕೊಂಡಿರಬೇಕು. ಬಟ್ ನನಗೇನಂದ್ರೆ ಏನೂ ಮಾಡ್ಕೊಂಡಿರಲಿಲ್ಲ. ನನಗೆ ಐಡಿಯಾನೇ ಇರಲಿಲ್ಲ. ಈ ಹೂವುಗಳ್ನ ಕೂಡ ನಾನು ಊರಿಗೆ ತೊಗೊಂಡೋದಕ್ಕೆ ಇಲ್ಲಿ ಬೆಂಗಳೂರಲ್ಲಿ ಕಡಿಮೆ ಇತ್ತು. ನಮ್ಮ ಕುಣಿಗಲ್ಲಂತೂ ನಿಜವಾಗ್ಲೂ ಮಾತಾಡ್ಸೋದಕ್ಕೆ ಆಗಲ್ಲ. ಒಂದು ವೇಳೆ ಬೆಂಗಳೂರಲ್ಲಿ ತೊಗೊಂಡೋಗ್ಬಿಡ್ಬೋದು. ನಮ್ಮ ಊರಲ್ಲಿ ನಿಜವಾಗ್ಲೂ ಒಂದಕ್ಕೊಂದು ರೈಟ್ ಇರುತ್ತೆ. ಇನ್ನು ಅಲ್ಲೋಗಿ ಡಬಲ್ ದುಡ್ಡು ಸುರಿಯೋದಕ್ಕಿಂತ ಇಲ್ಲೇ ಇಟ್ಕೊಂಬಿಡೋಣ ತೆಗ್ದು ಅಂತ ಹೇಳ್ಬಿಟ್ಟು ಶನಿವಾರ ನಾನು ಆಲ್ಮೋಸ್ಟು ಎಷ್ಟೋ ತರಕಾರಿಗಳು ಮತ್ತು ಹೂವು ಎಲ್ಲ ತೆಗೆದು ಇಟ್ಕೊಂಡಿದ್ದೆ. 2 ಮಾರು ತನಕ ಹೂವು ಎಲ್ಲ ತೆಗೆದು ಇಟ್ಕೊಂಡಿದ್ದೆ. ಬಟ್ ಊರಿಗೆ ಹೋಗದೇ ಇರೋ ಕಾರಣಕ್ಕೋಸ್ಕರ ಊರಿಗೆ ತೊಗೊಂಡೋಗೋಕ್ಕಾಗಲಿಲ್ಲ. ಅದು ಯಾವ ಹೂವು ಯಾರಿಗೆ ಸೇರಬೇಕೋ ಅದು ಅವ್ರಿಗೇ ಸೇರೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಅದು ಇವತ್ತು ನವರಾತ್ರಿ ಮೊದಲನೇ ದಿನಕ್ಕೆ ಆಯಿತು ಅಂತಲೇ ಹೇಳ್ಬೋದು. ಸೊ ಅದಕ್ಕೇ ಜಾಸ್ತಿ ಹೂವನ್ನೇ ಮುಡಿಸ್ದೆ ಅಂತಲೇ ಹೇಳ್ಬೋದು. 2 ಮಾರು ಹೂವು ತೊಗೊಳೋದಲ್ದೇ ಮತ್ತು ಅರ್ಧ kg ಸಪ್ರೇಟಾಗಿ ನಾನು ಬಿಡಿ ಹೂವು ಕೂಡ ತೊಗೊಂಡಿದ್ದೆ. ಅದು ಎಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕಿದೆ. ಪೂರ್ತಿ 2 ಮಾರು ಹೂವು ಪೂರ್ತಿ ಎಲ್ಲದಕ್ಕೂ ಹಾಕ್ಬಿಟ್ಟು ಮುಗಿಸ್ಬಿಟ್ಟೆ ನಾನು. ಸಿಂಗಲ್ ಹೂವು ಮಾತ್ರ ಸ್ವಲ್ಪ ಹಾಕ್ತೆ. ಒಂದು 1/4 kg ಅಷ್ಟು ಅದು ಖಾಲಿ ಆಯಿತು ಅಂತಲೇ ಹೇಳ್ಬೋದು. 1/4 kg ಇಲ್ಲ, ಇನ್ನೂ ಸ್ವಲ್ಪ ಕಡಿಮೆನೇ ಖಾಲಿ ಆಯಿತು ಸಿಂಗಲ್ ಹೂವು. ಇನ್ನು ಮಿಕ್ಕಿದ್ದೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡೆ ಮತ್ತು ಡಬಲ್ ಕವರ್ಗೆ ಹಾಕಿ ಎತ್ತಿಟ್ಕೊಂಡೆ. ಏನಕ್ಕಂತ ಹೇಳಿದ್ರೆ ಇನ್ನೂ 9 ದಿನಕ್ಕಂಟ ನನಗೆ ಬೇಕಲ್ವ. ಸೊ ಇವತ್ತು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಮೊದಲನೇ ದಿನ ಅಲ್ವಾ ಬಿಡು ಅಂತ ಹೇಳ್ಬಿಟ್ಟು ಹೂವು ಜಾಸ್ತಿ ಹಾಕಿ ಪೂಜೆ ಮಾಡಿದೆ. ಇನ್ನು ನೆಕ್ಸ್ಟ್ ದಿನಗಳಲ್ಲಿ ಅದನ್ನು ತೆಗೆದು ಅಟ್ಲೀಸ್ಟ್ ಒಂದೊಂದಾದರೂ ಹಾಕಿ ಮಾಡಬೇಕು. ಒಣಗಿರೋ ಹೂವನ್ನೇ ಇಟ್ಟು ನಾವು ಪೂಜೆ ಮಾಡಬಾರ್ದು. ಮಾರನೇ ದಿನ ಏನಾದರೂ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದನ್ನು ಬಿಟ್ಟು ಒಂದಿನ ಗ್ಯಾಪ್ ಬಿಟ್ಟು ಒಂದಿನ ಹೂವನ್ನ ಚೇಂಜ್ ಮಾಡ್ತಾಯಿದ್ದೀನಿ ನಾನು. ಆ ರೀತಿಯಾಗಿ ಇಷ್ಟೇ ಇದು ಪೂಜೆ, ಇನ್ನೇನಿಲ್ಲ. ಅಖಂಡ ದೀಪನ ಹಚ್ಬಿಟ್ಟು ಅದು ಅಕ್ಕಿ ಮೇಲೆ ಇಟ್ಟಿದ್ದೀನಿ. ಸ್ವಲ್ಪ ದೀಪ ದೊಡ್ಡದಾಗೆ ತೊಗೊಂಡಿದ್ದೆ ನಾನು. ಇನ್ನೊಂದು ಹೇಳ್ತೀನಿ ನಿಮಗೆ, ಆಲ್ರೆಡಿ ಹೇಳಿದ್ದೀನಿ. ಬಟ್ ಏನಾದರೂ ಅದನ್ನು ಸ್ಕಿಪ್ ಮಾಡಿ ನೋಡಿರೋರಾದರೆ ಇದರಲ್ಲಾದರೂ ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು, ದೀಪನ ತರಬೇಕಿದ್ರೆ ದಯವಿಟ್ಟು ಒಂಟಿ ದೀಪ ತರಬೇಡಿ, ಜೋಡಿ ದೀಪನ ತೊಗೊಂಬನ್ನಿ. ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಇದನ್ನು ಮಾಡಿದ್ರೆ. ನಾನಂತೂ ಮಾಡ್ತಾಯಿದ್ದೀನಿ. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಎಲ್ಲ ಒಳ್ಳೇದು ಆಗೇ ಆಗುತ್ತೆ. ಸೊ ಅದೇ ಥರನೇ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ನವರಾತ್ರಿ ಫಸ್ಟ್ ಡೇನ ಏನಾದರೂ ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ನಾನೇನು ಸಂಕಲ್ಪ ಮಾಡ್ಕೊಂಡಿಲ್ಲ. ನಾನು ಮಾಡ್ಕೊಂಡಿರೋದು ಒಂದೇ ಸಂಕಲ್ಪ, ಮನಃಶಾಂತಿ. ಫಸ್ಟು ಮನಃಶಾಂತಿ, ಮನಸ್ಸಿಗೆ ಶಾಂತಿ ಬೇಕು, ಮನೇಲಿ ನೆಮ್ಮದಿ ಬೇಕು. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಆರೋಗ್ಯ ಚೆನ್ನಾಗಿರಬೇಕು. ಇದಿಷ್ಟು ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕ್ಲಿ ಎಲ್ಲ ತಾನೇ ಬಂದೇ ಬರುತ್ತೆ. ಸೊ ಇದಿಷ್ಟನ್ನು ಕೇಳ್ಕೊಂಡಷ್ಟೇ ನಾನು ಆ ದೇವಿ ಹತ್ರ ಸಂಕಲ್ಪ ಮಾಡಿ ನಾನು ಅಖಂಡ ದೀಪನ ಹಚ್ಚಿರೋದು. ತುಂಬ ಖುಷಿ ಆಯಿತು ಮಾತ್ರ. ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ, ಹೇಳ್ತಿದ್ದಿಲ್ಲ. ಈ ಮಾತನ್ನ ಎಷ್ಟು ಸಲ ಹೇಳಿದ್ರೂ ಅದು ಸಾಕಾಗಲ್ಲ ಅಂತಲೇ ಹೇಳ್ಬೋದು. ನಾನು ಅಂದ್ಕೊಂಡೇ ಇರಲಿಲ್ಲ ಈ ರೀತಿ ಮಾಡ್ತೀನಿ, ಈ ರೀತಿ ಮಾಡಬೇಕು ಅಂತ. ನನಗೆ ಐಡಿಯಾ ಕೂಡ ಇರಲಿಲ್ಲ. ನನಗೆ ಮನ್ಸಿಗೆ ಬಂತು ಮಾಡಬೇಕು ಅಂತ. ಸೊ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಶುರು ಮಾಡಿದ್ದೀನಿ. ಬೆಲ್ದನ್ನ ನೈವೇದ್ಯಕ್ಕೆ ಮಾಡಿದ್ದೆ. ಒಂದೊಂದು ದಿನಕ್ಕೆ ಒಂದೊಂದು ನೈವೇದ್ಯನ ಬೇಕಿದ್ರೆ ಮಾಡ್ಕೋಬೋದು. ಅದು ಮಾಡೋಕ್ಕಾಗದೇ ಇರೋರು ಬೇಕಿದ್ರೆ ಅಟ್ಲೀಸ್ಟು ಒಂದು ಲೋಟ ಹಾಲಾದ್ರೂ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಒಂದು ಗ್ಲಾಸ್ ಹಾಲು ಕಾಯಿಸ್ಬಿಟ್ಟು ಬೇಕಾದರೆ ನೈವೇದ್ಯಕ್ಕೆ ಇಡ್ಬೋದು, ಏನೂ ತೊಂದರೆ ಇಲ್ಲ.
ಆ ರೀತಿಯಾಗಿ ಮಾಡಿಕೊಂಡೆ. ಇವತ್ತು ಸ್ಯಾರಿ ಬಂದು ನಾನು ವೈಟ್ ಕಲರ್ ಸ್ಯಾರಿನ ವೇರ್ ಮಾಡಿದ್ದೆ. ನಾನು ಸುಮಾರು ದಿನಗಳಿಂದ ಬಿಸಿನೀರೇ ಕುಡಿತಿರೋದ್ರಿಂದ ಪುಳಿಯೋಗರೆ ಸ್ವಲ್ಪ ತಿಂದೆ. ಸ್ವಲ್ಪ ಬೆಲ್ಲದನ್ನ ಹಾಕ್ಕೊಂಡೆ. ಆಮೇಲೆ ಬಿಸಿನೀರೇ ಡೈಲಿ ಕುಡಿತಿರೋದ್ರಿಂದ ಬಿಸಿನೀರನ್ನ ತಗೊಂಡು ಊಟ ಮಾಡಿಬಿಟ್ಟು ಆಮೇಲೆ 11:30 ಹಾಗೇ ಹೋಯ್ತು. ಸರಿ ಇನ್ನೇನು ಟೈಮ್ ಆಯಿತು, ಮಕ್ಕಳನ್ನ ಕರ್ಕೊಂಬರೋಣ ಅಂತ ಹೇಳಿಬಿಟ್ಟು ನಾನು ಸ್ಕೂಲ್ ಹತ್ರ ಹೋದೆ. ಅಲ್ಲಿ ಸ್ಕೂಲ್ ಪಕ್ಕದಲ್ಲೇ ಇದೆ ದೇವಸ್ಥಾನ. ದೂರ ಏನು 10-15 ಕಿಲೋಮೀಟ್ರ್ ಹೋಗೋಂಗೂ ಇಲ್ಲ, 1 ಕಿಲೋಮೀಟ್ರ್ ಕೂಡ ಹೋಗಂಗಿಲ್ಲ. ಸ್ಕೂಲ್ ಪಕ್ಕದಲ್ಲೇ ದೇವಸ್ಥಾನ ಕೂಡ ಇದೆ. ನನ್ನ ಮಗಳನ್ನ ಕರ್ಕೊಂಡು, ನನ್ನ ಮಗಳನ್ನ 11:30ಗೆ ಬಿಡ್ತಾರೆ, ನನ್ನ ಮಗನ 12:30ಗೆ ಬಿಡ್ತಾರೆ. 1 ಅವರ್ ಗ್ಯಾಪು. ಸೊ 1 ಅವರ್ ತನಕ ಅಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು 11:30ಗೆ ನನ್ನ ಮಗಳನ್ನ ಕರ್ಕೊಂಬಂದೆ. ಆಮೇಲೆ ನನ್ನ ಮಗಳನ್ನ ಕರ್ಕೊಂಡು ಹಂಗೆ ದೇವಸ್ಥಾನದಲ್ಲಿ ಹೋಗಿ ಬರೋಣ ಬಾ, ಇವತ್ತು ಯಾವ ರೀತಿ ಮಾಡಿದ್ದಾರೆ ಫಸ್ಟ್ ಅಲಂಕಾರ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೂ ಕೂಡ ನಿಜವಾಗ್ಲೂ ಹೋಗೋ ಐಡಿಯಾ ಇರಲಿಲ್ಲ. ನಾನು ಮಂಗಳಾರತಿಗೂ ಕೂಡ ದುಡ್ಡು ತೊಗೊಂಡೋಗಿರಲಿಲ್ಲ. ಹೇಳ್ತಾರಲ್ಲ, ಆಗಬೇಕು ಅಂತ ಇದ್ದರೆ ನಮ್ಮ ಲೈಫಲ್ಲಿ ಏನೇ ಆಗಿರ್ಬೋದು, ಏನಾಗಬೇಕು ಅಂತಿದ್ರೂ ನಾವು ಅಂದ್ಕೊಂಡಿದ್ದ ತಕ್ಷಣ ಆಗಲ್ಲ. ಅದು ಆಗಬೇಕು ಅಂತ ಇದ್ದರೆ ಅದು ಆಗೇ ಆಗುತ್ತೆ. ಸೊ ನಾವೇನು ಅಂದ್ಕೊಳ್ಳೋದಕ್ಕೆ ಮಾತ್ರ ನಿಜವಾಗ್ಲೂ ಏನು ಆಸೆ ಪಡೋಕ್ಕೂ ಹೋಗಬಾರ್ದು, ಏನು ಅಂದ್ಕೊಳ್ಳೋದಕ್ಕೂ ಹೋಗಬಾರ್ದು. ನಮ್ಮ ಜೀವನ ಹೆಂಗೆ ನಡೆಯುತ್ತೆ ಆ ಥರ ನಾವು ನಡ್ಕೊಂಡು ಹೋಗಬೇಕು ಅಷ್ಟೇನೆ. ನಾನು ಅಲ್ಲಿ ಹೋಗಬೇಕು ಅಂತ ಆಸೆ ಆಯಿತು. ಸರಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಕರ್ಕೊಂಡು ದೇವಸ್ಥಾನದೊಳಗಡೆ ಹೋಗಿದ್ದು. ಪ್ರಸಾದ ಕೊಟ್ಟರು, ತಿಂದ್ಕೊಂಡು ಮತ್ತೆ ಮನೆಗೆ ಬಂದಿದ್ದಾಯಿತು. ಮನೆಗೆ ತೊಗೊಂಬಂದೆ. ನನ್ನ ಮಗನ ಬಿಟ್ಟು ಹೇಗೆ ತಿನ್ನೋದು ಅಂತ ಹೇಳ್ಬಿಟ್ಟು ಹಾಗೆ ತೊಗೊಂಬಂದು 3 ಜನನೂ ತಿಂದ್ಕೊಂಡ್ವಿ. ಅದನ್ನು ಹಂಗೆ ಇಟ್ಬಿಟ್ಟಿದ್ದೆ. ಆಮೇಲೆ ನನ್ನ ಮಗ ಬಂದಮೇಲೆ ತಿಂದಿದ್ದಾಯಿತು. ಆಮೇಲೆ ಇನ್ನೊಂದು ಏನಂದರೆ, ನಂದು ಒಂದು ಕೊರಿಯರ್ ಕವರು ಪಾರ್ಸಲ್ ಬಂದಿತ್ತು. ಖಾಲಿ ಆಗಿಬಿಟ್ಟಿತ್ತು ಕೊರಿಯರ್ ಕವರು. ಸೊ ಅದಕ್ಕೆ ಅದು ಬಂದಿತ್ತು, ನೋಡ್ತಿದ್ದೆ, ಅದನ್ನು ಚೆಕ್ ಮಾಡ್ತಿದ್ದೆ. ಅದಾದಮೇಲೆ ಅದಕ್ಕಿಂತ ಮುಂಚೆ ಮಧ್ಯಾಹ್ನ ನನಗೆ ವಾಟರ್ ಪ್ಯೂರಿಫೈವು ತೊಗೊಂಬಂದಿದ್ವಲ್ಲ, ಡೆಲಿವರಿ ನಾಳೆ ಕೊಡ್ತೀವಿ ಅಂತ ಹೇಳಿದರು. ಭಾನುವಾರ ಆಗಿರೋದ್ರಿಂದ ನೆನ್ನೆ ಬಂದಿರಲಿಲ್ಲ. ಸೊ ಇವತ್ತು ಸೋಮವಾರ ಬಂತು. ಅದು ನಮ್ಮನೆ ಅಡ್ರೆಸ್ಸೇ ಅಲ್ವಾ ಎಲ್ಲ ಕೊಟ್ಟಿದ್ದದ್ದು. ಸೊ ಅದಕ್ಕೆ ನಮ್ಮನೆ ಹತ್ರನೇ ಬಂತು. ಅದು ಬಂದು ಅವರು ಡೆಲಿವರಿ ಕೊಟ್ಟು ಹೋದರು. ಆಮೇಲೆ ಹಿಂದೆಲೇ ಫೋನ್ ಮಾಡಿದ್ರು. ವಾಟರ್ ಪ್ಯೂರಿಟ್ ಕಡೆಯವರೇ, ಕಂಪ್ನಿ ಕಡೆಯಿಂದನೇ ಫೋನ್ ಮಾಡಿದ್ರು ಫಿಕ್ಸಿಂಗ್ಗೆ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಡೆಲಿವರಿನೇ ಆಗಿರಲಿಲ್ಲ. ಅವರು ಬೆಳಿಗ್ಗೆನೇ ಫೋನ್ ಮಾಡಿದರು. ಇಲ್ಲ ಸರ್, ಇನ್ನೂ ಡೆಲಿವರಿನೇ ಆಗಿಲ್ಲ ಅಂತ ಹೇಳಿದ್ಮೇಲೆ, ಸರಿ ಅಮ್ಮ ಆಯಿತು, ಡೆಲಿವರಿ ಆಗಿದ ತಕ್ಷಣ ನನಗೆ ಫೋನ್ ಮಾಡಿ ಅಂತ ಹೇಳಿದರು. ಸರಿ ಆಯಿತು ಸರ್ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಹತ್ತತ್ರ ಮಧ್ಯಾಹ್ನ ಬಂತು. ಅದು ಬಂದ ಮೇಲೆ ನಾನು ಅವ್ರಿಗೆ ಫೋನ್ ಮಾಡಿದೆ. ಸರ್ ಹಿಂಗೆ ಬಂದಿದೆ ಅಂತ ಹೇಳ್ಬಿಟ್ಟು, ಸರಿ ಅಮ್ಮ ಆಯಿತು ಅಂತ ಹೇಳ್ಬಿಟ್ಟು ಅಡ್ರೆಸ್ ಕೇಳಿದ್ರು. ಅವರಿಗೆ ನಾನು ಅಮ್ಮನ ಮನೆ ಅಡ್ರೆಸ್ನ ಕೊಟ್ಟೆ. ಆಮೇಲೆ ನನ್ನ ತಮ್ಮ ಬಂದು ಕರ್ಕೊಂಡು ಹೋದ. ನನ್ನ ಮಗನ್ನ ಕರ್ಕೊಂಡು, ಮತ್ತು ಅದು ಪ್ಯೂರಿಫೈ ಬಂದಿತ್ತಲ್ವ ಅದನ್ನು ತೊಗೊಂಡು ಅವನು ಹೋದ. ಆಮೇಲೆ ನಾನು ನನ್ನ ಮಗಳು ನಿಧಾನಕ್ಕೆ ಪೂಜೆ, ಇನ್ನೇನು ಸಂಜೆ ಬೇರೆ ಆಯ್ತಲ್ವ, ದೀಪದ್ದು ಬತ್ತಿನ ಸ್ವಲ್ಪ ಮುಂದೆ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಡ್ಡಿ ಹಚ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳು ಹೊರಟಿದ್ದಾಯಿತು. ನಮ್ಮಮ್ಮನೂ ಕೂಡ ಸುಮಾರು ವರ್ಷದಿಂದ ಅಂದ್ಕೊತಾನೆ ಇದ್ದರು, ನಾವು ಅಂದ್ಕೊತಾನೆ ಇದ್ದೀವಿ, ಬಟ್ ನಮ್ಮನೆಗೆ ತರೋದಕ್ಕೆ ಆಗ್ತಾಯಿಲ್ಲ ಇನ್ನೂ. ನಮ್ಮಮ್ಮ ಮಾತ್ರ ತೊಗೊಂಬಂದರು. ನಮ್ಮಮ್ಮ ಸುಮಾರು ಅಂದರೆ ಕೆಳಗಡೆ ಬರುತ್ತೆ. ನಮ್ಮದಾದ್ರೂ 2nd ಫ್ಲೋರು, ಅವ್ರದ್ದು ಬಂದು 3rd ಫ್ಲೋರು. ನಿಜವಾಗ್ಲೂ ಹತ್ತು ಇಳಿದು ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಮಿನಿಮಮ್ ಅಂದರೂ 2ರಿಂದ 3 ಬಿಂದಿಗೆ ನೀರು ಬೇಕು. ಕೆಳಗಡೆ ಬಂದು ಕಾವೇರಿ ನೀರು ಹಿಡ್ಕೊಂಡು ಅವರು ತೊಗೊಂಡೋಗಕ್ಕೆ ಆಗ್ತಾ ಇರಲಿಲ್ಲ. ಒಂದೇ ಸಮನೆ ಉಸಿರು ಎಳ್ತಾ ಬಂದ್ಬಿಡ್ತಿತ್ತು. ತಮ್ಮ ಇದ್ದರೆ ತಮ್ಮ ಹಿಡ್ಕೊಬಂದು ಕೊಡ್ತಿದ್ದ. ಅವನ್ನೇ ಯಾವಾಗಲೂ ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಸುಮಾರು ದಿನ ಅಂದ್ಕೊತಾನೆ ಇದ್ದರು. ಫೈನಲಾಗಿ ಅದು ಆಯಿತು ಅವ್ರ ಆಸೆ. ಚೆನ್ನಾಗಿದೆ ನೋಡೋದಕ್ಕೆ. ಅವರು ಪಾಪ ಬಂದು ಫಿಕ್ಸ್ ಮಾಡಿಕೊಟ್ಬಿಟ್ಟು ಹೊರಟ್ರು. ನಮ್ಮನೆಗೂ ತರಬೇಕು ಹಂಗೂ ಅಮ್ಮ ಹೇಳ್ತಿದ್ರು, ನೀನು ಒಂದು ತಗೋಬಿಡು, ಇಬ್ಬರು ಒಟ್ಟಿಗೆ ತೊಗೊಂಬಿಡೋಣ ಅಂತ ಹೇಳ್ತಿದ್ರು. ನೀನು ಇನ್ನೂ ಕಮ್ಮಿದೆ ತೊಗೋತೀಯ, ಇನ್ನೂ ಕಾಸ್ಟ್ಲಿದೆ ತೊಗೋತೀಯ, ತೊಗೊಬಿಡವ ಅಂತ ಅಂದರು. ಇಲ್ಲ ಬೇಡ, ನನಗೆ ಸದ್ಯಕ್ಕೆ ಇವಾಗ ನಾನು ಲ್ಯಾಪ್ಟಾಪ್ ತೊಗೋಬೇಕು, ಇವಾಗ ಸದ್ಯಕ್ಕೆ ನನಗೆ ಬೇಡ. ಮತ್ತು ಇನ್ನೊಂದು ಏನಂದರೆ, ಈ ಮನೇಲಿ ಪ್ರಾಬ್ಲಮ್ಮು, ನಮ್ಮ ಮನೇಲಿ ಕೆಳಗಡೆ ಮನೆಯವ್ರು ಒಬ್ರು ಇದ್ದಾರೆ. ಯಪ್ಪ ಎವಿ ಅಂದರೆ ಎವಿ, ಈ ಅಮ್ಮ ಕೊಡ್ತಾನಲ್ಲ ಟಾರ್ಚರು, ಆ ರೀತಿಯ ಅಮ್ಮ ಸಿಗಾಬಟ್ಟೆ ಟಾರ್ಚರ್ ಕೊಡ್ತಾಳೆ. ಕೆಳಗಡೆ ಸಂಪಿದೆ, ಮೇಲ್ಗಡೆ ಟ್ಯಾಂಕ್ ಇದೆ. ಅದು ಬರೋದೇ ಹಂಗಲ್ವ, ಕೆಳಗಡೆ ಸಂಪು ಮೇಲ್ಗಡೆ ಟ್ಯಾಂಕೆ ತಾನೇ ಬರೋದು. ನಾನು ಒಳ್ಳೆ ಕಾಮಿಡಿಯಾಗಿ ಮಾತಾಡ್ತಾ ಇದ್ದೀನಿ. ಅವರು ಏನು ಮಾಡ್ತಾಳೆ ಅಂದರೆ, ಅಮ್ಮ ಎಷ್ಟೋ ಸಲ ವಾರ್ನ್ ಮಾಡಿದ್ದೀವಿ, ಜಗಳ ಎಲ್ಲ ಆಗಿದೆ, ಓನರೆಲ್ಲ ಮಖಕ್ಕೆ ಉಗಿದ್ಬಿಟ್ಟು ಹೋಗಿದ್ದಾರೆ.
ಬಟ್ ಆದ್ರೂ ಪ್ಯಾಸೇಜ್ ಎಲ್ಲ ತೊಳೆಯೋದು, ನೀರೆಲ್ಲ ಸಂಪೊಳಗಡೆ ಬಿಡೋದು, ಗಲೀಜು ಬಟ್ಟೆಗಳನ್ನೆಲ್ಲ ಹಾಕೋದು, ಮಂತ್ಲಿ ಸೈಕಲ್ಸ್ದು ಬಟ್ಟೆಗಳನ್ನೆಲ್ಲ ಹಜ್ಬಿಟ್ಟು ಮೇಲ್ಗಡೆ ಹಗ್ಗದ ಮೇಲೆ ಹಾಕೋದು, ಅದೆಲ್ಲ ನೀರೆಲ್ಲ ಸೋರುತ್ತೆ ಸಂಪೊಳಗಡೆ. ನಿಜವಾಗ್ಲೂ ಪಾತ್ರೆ ತೊಳೆದು ಬಟ್ಟೆ ಒಗೆದು ಸ್ನಾನ ಮಾಡೋಕ್ಕೆ ನಮಗೆ ಬೇಜಾರಾಗ್ತಿದೆ ಆ ನೀರಲ್ಲಿ, ಅಷ್ಟು ಗಲೀಜು ಮಾಡ್ತಾಳೆ. ಈಗ ಸ್ವಲ್ಪ ದಿನದಲ್ಲಿ ಎಲ್ಲ ಅಮೌಂಟ್ ಹಾಕ್ಬಿಟ್ಟು ಸಂಪು ಟ್ಯಾಂಕೆಲ್ಲ ಕ್ಲೀನ್ ಮಾಡಿಸಿದ್ವಿ. ಮತ್ತೆ ಆ ಅಮ್ಮ ಹಂಗೆ ಮಾಡ್ತಾಳೆ, ಅವಳಿಗೆ ಏನು ಹೇಳಿದ್ರು ಅಷ್ಟೇ ಒಂಥರ ಆ ಅಮ್ಮಂಗೆ ಏನು ಅಂತ ಗೊತ್ತಿಲ್ಲ. ಈ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ದೆವ್ವ ಮೆಟ್ಕೊಂಡೋಳಂಗೆ ಆಡ್ತಾಳೆ. ಅದಲ್ಲದೆ ಅದೊಂದು ಪ್ರಾಬ್ಲಮ್ಮು ಅವಳಿಗೆ. ಅಯ್ಯೋ, ಅವಳ ಹತ್ರ ಮಾತಾಡೋದೇ ತಪ್ಪು. ಓನರೆಲ್ಲ ಎಷ್ಟೋ ಹೇಳ್ಬಿಟ್ರು, ಹಿಂಗೆ ಹಾಕ್ಬೇಡ ಕಣಮ್ಮ, ಏನಮ್ಮ ನಿಂದು. ಇವಳಿಗೆ ಅಹಂಕಾರ, ಇವಳೇ ಕಟ್ಟಿರೋ ಥರ ಆಡ್ತಾಳೆ ಮನೇನ. ಇವಳ ಹೆಸ್ರಿಗೆ ಏನೋ ಬಿಲ್ಡಿಂಗ್ ಇದೆ ಅನ್ನೋ ಥರ ಓವರ್ ಆ್ಯಕ್ಟಿಂಗಾಗಿ ಆಡ್ತಾಳೆ. ಸೊ ಅದಕ್ಕೇ ಆ ಯಮ್ಮನ ಹತ್ರ ಆಡೋಕ್ಕೂ ಆಗೋಲ್ಲ, ನಾವು ಮಾಡೋಕ್ಕೂ ಆಗೋಲ್ಲ ಅಂತ ಹೇಳ್ಬಿಟ್ಟು, ಮತ್ತೆ ನಾವು ಈಗ ನಮಗೆ ಬೇಕಿರೋದು ಅಂತ ಹೇಳ್ಬಿಟ್ಟು ನಾವು ಸಂಪು ಟ್ಯಾಂಕ್ನ ಕ್ಲೀನ್ ಮಾಡಿಸ್ಕೊಳ್ಳೋದಕ್ಕೆ ಹೋದರೆ ಮತ್ತು ಇನ್ನೊಂದು 4 ದಿನ ಬಿಟ್ಟು ಅದೇ ಥರ ಜಿಡ್ಡೆಲ್ಲ ಮಾಡಿ ಎಲ್ಲ ಎಕ್ಕುಡಿಸ್ತಾಳೆ ಅವಮ್ಮ. ವೇಸ್ಟು, ಮಾಡಿಸೋದೇ ವೇಸ್ಟು ಅಂದ್ಬಿಟ್ಟು ನಾವು ಅದೊಂದು ದರಿದ್ರದೊಳ ಕಾರಣದಿಂದ ನಾವು ಅದು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಅವಳೊಬ್ಳನ್ನ ಖಾಲಿ ಮಾಡಿಸ್ಬಿಟ್ರೆ ನಮಗೆ ನೆಮ್ಮದಿ. ಆಮೇಲೆ ನಾವು ಹೆಂಗಾದರೂ ಮಾಡ್ಕೋಬೋದು. ಓನರು ಖಾಲಿ ಮಾಡ್ಸೋಕ್ಕೆ ಮಾಡ್ತಿದ್ದಾರೆ. ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಅಲ್ಲಿಗೆ ಅದು ಸ್ಕಿಪ್ ಆಗಿದೆ. ಆಮೇಲೆ ಅಮ್ಮ ಹೆಂಗೂ ಎಲ್ಲ ನೀನು ನವರಾತ್ರಿ ಮೊದಲನೇ ದಿನ ಬಂದಿದ್ದೆ, ಹೆಂಗೂ ನೀನು ಎಲ್ಲ ಪೂಜೆ ಮಾಡಿ ಮನೇಲಿ ಬಂದಿದ್ದೀಯಾ, ನಾನು ಸ್ನಾನ ಏನೂ ಮಾಡಿಲ್ಲ, ಈಗ ತಾನೇ ಡ್ಯೂಟಿಯಿಂದ ಬಂದೆ, ನೀನೇ ಪೂಜೆ ಮಾಡಿಬಿಡಮ್ಮ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೆಂಗೂ ನಾನೇ ಪೂಜೆ ಮಾಡಿಬಿಟ್ಟು ಅಲ್ಲಿ ದೇವ್ರ ಹತ್ರನೂ ಪೂಜೆ ಮಾಡಿಬಿಟ್ಟು, ಇದು ಬಂದು ಚೆಕ್ ಮಾಡೋದಂತೆ, ಪ್ಯೂರು ಎಷ್ಟು ನೀರು ಪ್ಯೂರ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಂತೆ. 506 ಎಷ್ಟೋ ಅದು ಗಲೀಜಿರೋದಂತೆ. ಅದರಲ್ಲಿ 50% ಗಲೀಜಿದೆ, 50% ಪ್ಯೂರ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತು. ಮತ್ತು ಇನ್ನೊಂದು ಸಲ ಟ್ರೈ ಮಾಡ್ತಿದ್ದೀನಿ ನೋಡಿ. ಇದು ಬಂದು ನಾನು ಮಾಮೂಲಿ ಇವಾಗ ಪ್ಯೂರಿಟಲ್ಲಿ ಇಟ್ಕೊಂಡು ನೋಡಿದ್ದು, ಅದರಲ್ಲಿ ಅಷ್ಟು ಮಾತ್ರ ಗಲೀಜಿರೋದು, ಇನ್ನು ಮಿಕ್ಕಿದ ನೀರೆಲ್ಲ ಫುಲ್ಲು ಪ್ಯೂರು ಅಂತ ಹೇಳ್ಬಿಟ್ಟು ಆ ಥರ ಪ್ಯೂರಿಟ್ನ ಚೆಕ್ ಮಾಡೋದದು. ಆಮೇಲೆ ನೆಕ್ಸ್ಟು ನೈಟು ನಾನೇನು ಅಡುಗೆ ಮಾಡೋದಕ್ಕೆ ಹೋಗಿರಲಿಲ್ಲ. ನಮ್ಮ ಯಜಮಾನ್ರೆ ಮಸಾಲೆ ದೋಸೆನ ತೊಗೊಂಬಂದಿದ್ರು. ಎಲ್ಲರೂ ಊಟ ಮಾಡಿಬಿಟ್ಟು 4 ಜನನೂ ಮಲ್ಕೊಂಡ್ವಿ. ನನಗೆ ಚಟ್ನಿ ಅಂದರೆ ನನಗೆ ಅಷ್ಟು ಲೈಕ್ ಆಗೋಲ್ಲ. ನನಗೆ ಪಲ್ಯಗಳು ಸಾಂಬಾರು ಇದ್ರೇ ನಾನು ಲೈಕ್ ಮಾಡೋದು, ನನಗೆ ಚಟ್ನಿ ಇಷ್ಟ ಆಗೋಲ್ಲ ಆಲ್ಮೋಸ್ಟು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ, ಖುಷಿ ಕೊಡ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.